ಕೆಐಎಡಿಬಿಯ ಭೂ ಸ್ವಾಧೀನಾಧಿಕಾರಿ ಕಚೇರಿಯಲ್ಲಿ ಎಫ್ಡಿಎ ಆಗಿರೋ ಬಿವಿ ರಾಜು ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಎಫ್ಡಿಎ ರಾಜು ಮನೆ ಮೇಲಿನ ದಾಳಿ ವೇಳೆ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಕೋಟಿ ಕೋಟಿ ಅಕ್ರಮ ಆಸ್ತಿ, ಚಿನ್ನ, ಬೆಳ್ಳಿ, ಸೈಟುಗಳು, ದುಬಾರಿ ಮೊತ್ತದ ವಾಹನ, ವಸ್ತುಗಳು ಪತ್ತೆಯಾಗಿವೆ. ದಾಳಿ ವೇಳೆ ಬಿವಿ ರಾಜುಗೆ ಸೇರಿದ ಯಾವೆಲ್ಲ ವಸ್ತುಗಳು ಪತ್ತೆಯಾಗಿದ್ದಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಅಕ್ರಮ ಆಸ್ತಿ ಮೌಲ್ಯ 5.51 ಕೋಟಿ ರೂಪಾಯಿ. 3 ಸ್ಥಳಗಳಲ್ಲಿ ದಾಳಿಯಾಗಿದೆ. ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. 1 ನಿವೇಶನ, 6 ಮನೆಗಳು ಪತ್ತೆಯಾಗಿದ್ದಾವೆ. 4.4 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿದ್ದಾರೆ. 7,000 ರೂಪಾಯಿ ನಗದು ಸಿಕ್ಕಿದೆ. 40 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, 32 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು, 25 ಲಕ್ಷ ರೂಪಾಯಿ ಬೆಲೆಯ ಗೃಹೋಪಯೋಗಿ ವಸ್ತು, 1.47 ಕೋಟಿ ರೂಪಾಯಿ ಮೌಲ್ಯದ ಚಿರಾಸ್ತಿ ಪತ್ತೆಯಾಗಿದೆ. ಒಟ್ಟು ಅಕ್ರಮ ಆಸ್ತಿ 5.51 ಕೋಟಿ ರೂಪಾಯಿ ಇರೋದು ಪತ್ತೆಯಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.